ಸ್ವಾಗತ ಸುಸ್ವಾಗತ ಡಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ಹರ್ ಘರ್ ತಿರಂಗ ಯಾತ್ರಾ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಕರಿಗೂ ಹಾಗೂ ನಾಗರಿಕರಿಂದ ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಹೌದು ವೀಕ್ಷಕರೇ, ಸದಲಗ ಪಟ್ಟಣದಲ್ಲಿ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಸದಲಗ ಹೈಸ್ಕೂಲ್ ಮೈದಾನದಿಂದ ಭವ್ಯ ತಿರಂಗ ರ್ಯಾಲಿ ನಡೆಯಿತು. ವಿವಿಧ ಶಾಲಾ ಕಾಲೇಜುಗಳ ಸಾವಿರಾರು ವಿದ್ಯಾರ್ಥಿಗಳು, ಶಿಕ್ಷಕರು, ನಾಗರಿಕರು ಹಾಗೂ ದೇಶಪ್ರೇಮಿ ಯುವಕರು ಅತ್ಯಂತ ಉತ್ಸಾಹದಿಂದ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ಸದಲಗ ಹೈಸ್ಕೂಲ್, ಸದಲಗ ಸರ್ಕಾರಿ ಪ್ರೌಢಶಾಲೆ, ಸದಲಗ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಮುಂದಗುಂದ ಕನ್ನಡ ಮಾಧ್ಯಮ ಶಾಲೆ, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜು ಸೇರಿದಂತೆ ವಿವಿಧ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪಟ್ಟಣದ ನಾಗರಿಕರು ದೇಶಭಕ್ತಿ ಘೋಷಣೆಗಳನ್ನು ಕೂಗುತ್ತಾ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ರ್ಯಾಲಿಯ ಪ್ರಮುಖ ಆಕರ್ಷಣೆಯಾಗಿದ್ದ ಸುಮಾರು 200 ಅಡಿ ಉದ್ದದ ಬೃಹತ್ ತಿರಂಗ ಧ್ವಜವನ್ನು ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ಹೆಮ್ಮೆಯಿಂದ ಸಾಗಿದರು. ರ್ಯಾಲಿಗೆ ಗೀತಾಶ್ರಮದ ಮಠದ ಅಧಿಪತಿ ಡಾಕ್ಟರ್ ಸದಾನಂದ ಸ್ವಾಮೀಜಿ ಹಾಗೂ ಶಿವಯೋಗಿ ಸಿದ್ದರಾಮೇಶ್ವರ ಮಠದ ಸ್ವಾಮೀಜಿ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸದಲಗ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪ್ರಕಾಶ್ ಪಾಟೀಲ್, ಅತಿಕ್ರಾಂತ್ ಪಾಟೀಲ್, ಸಂಜೀವ್ ಪಾಟೀಲ್, ಅಭಿಜಿತ್ ಪಾಟೀಲ್ ಸೇರಿದಂತೆ ಗಣ್ಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಅತಿಕ್ರಾಂತ್ ಪಾಟೀಲ್, ಅನಿರುದ್ಧ ಪಾಟೀಲ್, ಚಿದಾನಂದ್ ಕಂಬತೆ, ಕೈಲಾಸ್ ಮಾಳಿಗೆ, ವಿಜಯಕುಮಾರ್ ಹೆಗ್ರೆ, ಡಿಗ್ರಿ ಕಾಲೇಜು ಪ್ರಿನ್ಸಿಪಾಲ್ ಶ್ರೀಮತಿ ಸುಜಾತಾ ಮೇಡಮ್, ಮೀನಾಕ್ಷಿ ಮೇಡಮ್, ವೀರೇಶ್ ಪಾಟೀಲ್ ಸರ್, ಎಸ್ ಗೌಡಿ ಸರ್, ವಿನಾಯಕ್ ಬಾಳಿಕಾಯಿ ಸರ್ ಸೇರಿದಂತೆ ಶಿಕ್ಷಕರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಶಾಂತಿನಾಥ್ ಉಗಾರೆ, ಸುರೇಶ್ ಅಡಿಕೆ, ಸಂಜೀವ್ ಕೋರೆ, ಮಾಣಿಕ್ ಚಂದಗಡೆ, ಹುದ್ದಾರ್ ಸರ್, ರವೀಂದ್ರ ನಾಯಕ್, ಉತ್ತಮ್ ಪಾಟೀಲ್, ಅಭಿನಂದನ್ ಪಾಟೀಲ್, ಪವನ್ ಮಹಾಜನ್, ಸಂತೋಷ್ ಪಾಟೀಲ್, ಮಹಾದೇವ್ ಕೋತ್, ಭೀಮ್ ಮಾಳಿಗೆ, ಕೃಷ್ಣ ಮಾಳಿಗೆ ಸೇರಿದಂತೆ ಸರ್ವ ಪುರಸಭೆಯ ಸದಸ್ಯರು, ತಿರಂಗಯಾತ್ರಾ ಸಂಯೋಜನಾ ಸಮಿತಿಯ ಸದಸ್ಯರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಉಪಸ್ಥಿತರಿದ್ದರು. ದೇಶಭಕ್ತಿ ಘೋಷಣೆಗಳೊಂದಿಗೆ ಸಾಗಿದ ರ್ಯಾಲಿಯು ಪಟ್ಟಣದ ಗಾಂಧೀಜಿ ಪ್ರತಿಮೆಯ ಬಳಿ ತಲುಪಿತು. ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪಹಾರ ಅರ್ಪಿಸುವ ಮೂಲಕ ರಾಷ್ಟ್ರಗೀತೆ ಹಾಡುವ ಮುಖಾಂತರ ರ್ಯಾಲಿಯನ್ನು ಅದ್ದೂರಿಯಾಗಿ ಸಮಾರೋಪಗೊಳಿಸಲಾಯಿತು. ವರದಿ ವೈಶಾಲಿ ಬೋಸಲೆ, ಡಿಡಿ ಸೂಪರ್ ನ್ಯೂಸ್, ಚಿಕ್ಕೋಡಿ. ದಯಮಾಡಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಭಾರತೀಯರ ಇಸ್ರೇಲ್ದವರಿಗೆ, ಇರಾನ್ದವರಿಗೆ ಎಲ್ಲರಿಗೂ ಕೂಡ ಕೈ ಮುಗಿದು ಶಾಂತಿಯಿಂದ ಬದುಕೋಣ. ಇರೋದು ಒಂದೇ ಜಗತ್ತು. ಅದಕ್ಕಾಗಿ ಇದನ್ನ ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು, ಭಾರತ ದೇಶದ ಒಂದು ತಿರಂಗ ಯಾತ್ರೆ, ಇದು ವಿಶ್ವಶಾಂತಿ ಯಾತ್ರೆ ಆಗ್ತದೆ. ಎಲ್ಲ ನಮ್ಮ ಮಕ್ಕಳು ಮುಂದಿನ ಭವಿಷ್ಯತ್ತಿನ ಜೀವನದಲ್ಲಿ ಅವರು ಕೂಡ ಸೈನಿಕರಾಗಿ, ವೈದ್ಯರಾಗಿ, ವಕೀಲರಾಗಿ ಮತ್ತು ರೈತರಾಗಿ ದೇಶಕ್ಕೆ ಅನ್ನವನ್ನು